ವಿ ಆರ್ ಆನ್ ಲೈಕ್ ಲಿಟ್ರಲಿ ಇನ್ ದ ಸೆಕೆಂಡ್ ಮಂತ್ ಆ್ಯಂಡ್ ಇವಾಗ ಫೆಬ್ರವರಿಯಲ್ಲಿ ಆಲ್ರೆಡಿ ಲೈಕ್ 6th ತಾನೇ ಇವತ್ತು ಅಲ್ವಾ, 5th, 3rd, 4th, 5th. ಓ ಮೈ ಗಾಡ್, 5 days ಆಗೋಯ್ತಾ, ರೈಟ್, ಸೋ ಕ್ವಿಕ್. ಆ್ಯಂಡ್ ಹೇಗೆ ನಡೀತಾ ಇದೆ, ಲೈಕ್ ಐ ನೋ ಸಮ್ ಪೀಪಲ್ ಜಡ್ಜ್ ಲೈಕ್ ಜಾನ್ವರಿಯಲ್ಲಿ ತುಂಬ ಖುಷಿಯಲ್ಲಿದ್ದರೆ ಅವ್ರು ಅನ್ಕೋತಾರೆ ಇಡೀ ಪೂರ್ತಿ ಇಯರ್ ಖುಷಿಯಲ್ಲಿರುತ್ತೆ ಅಂತ. ಒಬ್ಬೊಬ್ರು ಅನ್ಕೋತಾರೆ ಜಾನ್ವರಿಯಲ್ಲಿ ನಾನು ಬೇಜಾರಲ್ಲಿದ್ದೆ, ಸೊ ಇಡೀ ಇಯರ್ ಬೇಜಾರಲ್ಲಿ ಇರ್ತೀನಿ ಅಂತ. ಹಂಗೆ ಅನ್ಕೋಬೇಡಿ, ಅದು ನಿಮ್ಮ ಮೈಂಡ್ಸೆಟ್ಟು. ಆ್ಯಂಡ್ ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ಏನು ತೊಗೋತಿರಲ್ಲ ಅದ್ರ ಮೇಲೇ ನಿಮ್ಮ ಲೈಫ್ ಡಿಪೆಂಡ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವಿತ್ ದ್ಯಾಟ್. ಯಾಕಂದರೆ ನೀವೇನಾದರೂ ತಲೆಯಲ್ಲಿ ಅಂದ್ಕೊಂಡ್ರೆ ಬೇಜಾರೇ ಇರುತ್ತೆ ಅಂದರೆ ಅದು ಬೇಜಾರೇ ಆಗುತ್ತೆ. ಆ್ಯಂಡ್ ಯು ವಿಲ್ ಆಲ್ವೇಸ್ ಫೀಲ್ ಅಪ್ಸೆಟ್. ಹಾಯ್ ಸವಿತಾ, ಯು ವಿಲ್ ಆಲ್ವೇಸ್ ಫೀಲ್ ಅಪ್ಸೆಟ್. ಸೊ ಟೇಕ್ ದಟ್ ಔಟ್ ಫ್ರಮ್ ಯರ್ ಮೈಂಡ್. ಜಸ್ಟ್ ಎಂಜಾಯ್ ದಿಸ್ ಮೂಮೆಂಟ್. ನನಗಂತೂ ನಾನು ಕಲ್ತಿರೋ ಒಂದು ದೊಡ್ಡ ಪಾಠ ಲಾಸ್ಟ್ ಇಯರ್ ಅಂದರೆ ಅಪ್ಪ ಅಮ್ಮನ ಟೈಮ್ ಕೊಡಬೇಕು, ಅಪ್ಪ ಅಮ್ಮನ ಫಸ್ಟ್ ಪ್ರೀತಿ ಮಾಡಬೇಕು, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ಲೈಕ್ ಯು ನೀಡ್ ಟು ಬಿ ರೆಡಿ, ಪ್ರಿಪೇರ್ಡ್, ಆ್ಯಂಡ್ ಡೋಂಟ್ ವೇಸ್ಟ್ ಯೋರ್ ಟೈಮ್. ಐ ಥಿಂಕ್ ಅದು ಒಂದು ನಾನು ಕಲಿತೆ. ಬಿಕಾಸ್ ಅಪ್ಪನ ಕಳ್ಕೊಂಡಾದ್ಮೇಲೆ ಐ ರಿಯಲೈಸ್ಡ್ ದ್ಯಾಟ್ ಲೈಫ್ ಇಸ್ ವೆರಿ ಅನ್ಸರ್ಟನ್. ಲೈಫ್ ನಮ್ಮ ಕೈಯಲ್ಲಿ, ಲೈಕ್ ನಾವು ಅನ್ಕೋತೀವಿ ಅಬೌಟ್ ಫ್ಯೂಚರ್, ಅದು ಇದು. ಫಾರ್ ದ ಮೂಮೆಂಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ನಮಗೇನೆ ಏನು ಅಂತಾನೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಸೊ ಐ ಥಿಂಕ್ when you get what you want at that point, you're happy, right? Ade important. So I'm following that. I don't know how many of you are following that, but nangadu tumba help ಆಗ್ತಿದೆ. And from my past experience andre from last year, I just want to be happy ಅಷ್ಟೇ. ಎನಿವೇಸ್, ನೀವೆಲ್ಲರೂ ಅನ್ಕೋತಾ ಇರ್ತೀರಾ ಇವಳಿಗೆ ಏನಿಷ್ಟು ಮಾತಾಡ್ತಿದ್ದಾಳೆ ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ಇವಾಗ ಸುದೀಪ್ ಸರ್ ಬಗ್ಗೆ ಸಖತ್ ಪರ್ಸ್ನಾಲಿಟಿ. ಸುದೀಪ್ ಸರ್ ಪರ್ಸ್ನಾಲಿಟಿ ಅಂತೂ ನಾನು ಫಿದಾ ಆಗೋಗಿದ್ದೀನಿ. ಅದು ಕೂಡ ಬಿಗ್ ಬಾಸ್ನ ದಿನ ನೋಡಿ, ವೀಕೆಂಡಲ್ಲಿ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಅವ್ರು ಮಾತಾಡೋ ರೀತಿ ನೋಡಿ ಅಂತೂ ನಾನು ಫಿದಾ ಆಗೋಗಿದ್ದೀನಿ. ಲೈಕ್ ಏನು, ಲೈಕ್ ದ ಸೆನ್ಸ್ ಆಫ್ ಹ್ಯೂಮರ್ ಆಗಿರಲಿ, ಅವರ ಥಿಂಕಿಂಗ್ ಆಗಿರಲಿ, ಟೂ ಗುಡ್. ನಾನು ನಿಜ ಹೇಳ್ತೀನಿ, ಲೈಕ್ ಹಿಸ್ ಪರ್ಸ್ನಾಲಿಟೀಸ್, ಡ್ರೆಸ್ಸಿಂಗ್ ಸೆನ್ಸ್, ಅವರು ಹೇಳೋ ಕೆಲವೊಂದು ಅಡ್ವೈಸಸ್ಗಳು ಅಂತೂ ಟೂ ಗುಡ್. ಎನಿವೇಸ್, ನಾನು ಇನ್ನೊಂದು 5 ನಿಮಿಷ ಲೈವ್ ಇರ್ತೀನಿ, ಅದಾದಮೇಲೆ ನಾನು ಲಾಗೌಟ್ ಮಾಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಐ ಹ್ಯಾವ್ ಟು ಟೇಕ್ ರೆಸ್ಟ್ ಆಸ್ ವೆಲ್. ಆ್ಯಂಡ್ ನಾಳೆ ನಾನು ಒಂದು ಟ್ರಾನ್ಸಿಷನ್ ರೀಲ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಹೌ ಮೆನಿ ಆಫ್ ಯು ವಾಂಟ್ ಮೀ ಟು ಅಪ್ಲೋಡ್ ಅ ಟ್ರಾನ್ಸಿಷನ್ ರೀಲ್ ನಾಳೆ? ಬೇಗ ಬೇಗ ಹೇಳಿ. ನಮ್ಮಮ್ಮ ಬಗ್ಗೆ ಏನು ಹೇಳೋದು, ಲೈಕ್ ಶೀ ಈಸ್ ಎವ್ರಿಥಿಂಗ್. ಶೀ ಈಸ್ ಒಂದು ಶೀ ಈಸ್ ಅ ಲೈಫ್ ಗಿವರ್ ಆ್ಯಂಡ್ ಆಬ್ವಿಯಸ್ಲಿ ಶೀ ಈಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಆ್ಯಂಡ್ ತುಂಬ ಇನೋಸೆಂಟ್, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರಿಗಿಲ್ಲ ಅಂದ್ರೂ ಅವ್ರ ಮಕ್ಕಳಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆ್ಯಂಡ್ ಶೀ ಈಸ್ ಅ ವೆರಿ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಅ ಬ್ಯೂಟಿಫುಲ್ ಲೇಡಿ ಇನ್ಸೈಡ್ ಔಟ್. ಇಷ್ಟಂತೂ ನಂಗೆ ಗೊತ್ತು. ಆ್ಯಂಡ್ ಐ ಆಮ್ ಶೋರ್ ಲಾಟ್ ಆಫ್ ಪೀಪಲ್ ವಿಲ್ ಅಗ್ರಿ ಹೂ ನೋ ಹರ್ ಪರ್ಸನಲಿ ಆಸ್ ವೆಲ್. ಓಕೆ ಗಾಯ್ಸ್, ಬೇಗ ಬೇಗ ರೀಲ್ ಅಪ್ಲೋಡ್ ಮಾಡಲಾ ಬೇಡವಾ? ನಾನು ಟೋಲ್ ಅಂತಿದ್ದೀನಿ, ಪೋಲ್ಗೆ ಅಷ್ಟು ಸಾಕಾಗೋಗಿದೆ ನನಗೆ. ಸೊ ಪೋಲ್ ಕೂಡ ಹಾಕ್ತೀನಿ. ಅಲ್ಲೂ ನಿಮಗೆ ಏನಾದರೂ ಎಸ್ ಅಂತ ರಿಪ್ಲೈ ಮಾಡೋಕ್ಕಿದ್ರೆ ರಿಪ್ಲೈ ಮಾಡಿ. ಆ್ಯಂಡ್ ನಾನೊಂದು ಸೆಲ್ಫಿ ತಗೋತೀನಿ ಇವಾಗ. ಓಕೆ, ನನಗೆ ಎಸ್ ಅಂತ ಫಸ್ಟ್ ಸುಗಮ್ ಅವ್ರು ಹೇಳಿದರು, ಆರಾಧ್ಯ ಅವರು ಹೇಳಿದರು, ಚೈತನ್ಯ ಹೇಳಿದರು, ಟ್ರೋಲ್ ಬಾಸ್ ಅವ್ರು ಹೇಳಿದರು. ಥ್ಯಾಂಕ್ ಯು ಗೈಸ್.
ಪ್ರಿನ್ಸ್ ಶ್ರೀನಿ ಅವ್ರು ಹೇಳಿದರು, ಕೆಲವೊಬ್ಬರಿಗೆ ಅವ್ರು ಮಾಡೋ ಓವರ್ ಆ್ಯಕ್ಟಿಂಗ್ಗೆ ಬೇರೆಯವ್ರಿಗೆ ಹೇಳ್ತಾರೆ. ಶೆಟ್ಟಿ 551 ಸಂತು ಪಾಟೀಲ್ ಅವ್ರು ಹೇಳಿದರು. ಸೊ ತುಂಬ ಮಂದಿ ನನಗೆ ಬಿಗ್ ಬಾಸ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಓಕೆ ಅದ್ರ ಬಗ್ಗೆ ಮಾತಾಡ್ತೀನಿ. ಒಂದು ದಿನ ಕೂಡ ನಾನು ಮಿಸ್ ಮಾಡಿಲ್ಲ, ನಂಬ್ತಿರೋ ಬಿಡ್ತಿರೋ. ಐ ಫೆಲ್ಟ್ ಲೈಕ್ ಲಿಟರಲಿ ಆಮ್ ಇನ್ ದ ಬಿಗ್ ಬಾಸ್ ಹೌಸ್ ಬಿಕಾಸ್ ಐ ಹ್ಯಾಡ್ ಮೈ ಫ್ರೆಂಡ್ ಕಾರ್ತಿಕ್ ಇನ್ ದ ಹೌಸ್. ವಿನಯ್ ಅವ್ರದ್ದು ನನಗೆ ಪರಿಚಯ ಇದೆ, ಪವಿ ಅವ್ರದ್ದು ಪರಿಚಯ ಇದೆ, ಅಸ್ತಿಕ್ ಅವಿನಾಶ್ ಅವರ ಪರಿಚಯ ಇದೆ. ಸೊ ಇಟ್ ವಾಸ್ ಲೈಕ್ ಮೋರ್ ಲೈಕ್ ಸೀಯಿಂಗ್ ಮೈ ಪೀಪಲ್ ಇನ್ ದ ಹೌಸ್. ಸೊ ನನಗೆ ಸಿಕ್ಕಾಪಟ್ಟೆ ಒಂದು ಖುಷಿ ಇತ್ತು. ಓಕೆ, ಸಿಕ್ಕಾಪಟ್ಟೆ ಖುಷಿ ಇತ್ತು. ಸೊ ಐ ರಿಯಲಿ ಎಂಜಾಯ್ಡ್ ಬಿಗ್ ಬಾಸ್ ಈ ಸಲ. ಲಾಡ್ ಆಫ್ ಏನು ಹೇಳೋದು, ಕ್ಯೂರಿಯಾಸಿಟಿ ಇನ್ ಈಚ್ ಎಪಿಸೋಡ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಎವ್ರಿ ಒನ್ ವೇ ಗುಡ್ ಇನ್ ದಿಯರ್ ಓನ್ ವೇ. ಆ್ಯಂಡ್ ಗೇಮ್ ಅಂತ ಬರಬೇಕಾದ್ರೆ ಇಮೋಷನ್ಸ್ ಆಚೆ ಈಚೆ ಆಗೇ ಆಗುತ್ತೆ. ಆ್ಯಂಡ್ ಲೈಫಲ್ಲೇ ಇಮೋಷನ್ಸ್ ಹಂಗಾಗಬೇಕಾದ್ರೆ ಅವ್ರಿಗೆ ಅಲ್ಲಿ ಮನೇಲಿ ಕೂತ್ಕೊಂಡು ಫೋನ್ ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲದೆ ಎಷ್ಟು ಅವ್ರ ಇಮೋಷನ್ಸ್ ಫ್ಲಕ್ಚುವೇಟ್ ಆಗ್ಬೋದಲ್ವಾ. ಸೊ ಐ ಥಿಂಕ್ ಫೈನಲಿ ನನ್ನ ಲೈಕ್ ಕ್ಲೋಸ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಕಾರ್ತಿಕ್ ಅವ್ರು ವಿನ್ ಆದರು. ಆ್ಯಂಡ್ ಐ ಥಿಂಕ್ ಈ ಡಿಸರ್ವ್ಡ್ ಇಟ್ ಬಿಕಾಸ್ ನಾನು ನೋಡಿರೋ ಪ್ರಕಾರ ಎಷ್ಟೇ ಯಾರಾದರೂ ಅವ್ರಿಗೆ ಬೇಜಾರು ಮಾಡಿದ್ರು ಆ ದಿನಕ್ಕೆ ಆ ಕ್ಷಣಕ್ಕೆ ಅವರು ಹಂಗಿರ್ತಾ ಇದ್ರು. ಅದಾದಮೇಲೆ ಯೂಸ್ ಟು ಬಿ ನಾರ್ಮಲ್ ಟು ದಟ್ ಪರ್ಸನ್. ಆ್ಯಂಡ್ ಅದು ಆ ವ್ಯಕ್ತಿತ್ವ ನನಗೆ ಇಷ್ಟ ಆಯಿತು ಅವ್ರ ಬಗ್ಗೆ. ಬಿಕಾಸ್ ಒಬ್ಬೊಬ್ಬರು ಅದನ್ನೇ ಒಂದು ರಿವೆಂಜ್ ಥರ ಇಟ್ಕೊಂಡು ಇಡೀ ವಾರ ಸ್ಟ್ರೆಚ್ ಮಾಡ್ತಿದ್ರು. ಬಟ್ ಅವ್ರು ಹೆಂಗಂದರೆ ಮಾತಾಡ್ತಿದ್ರು,